Dear students, today we shall take up 2 marks questions from the lesson There is a Girl by the Tracks. This is your second lesson in 10th standard, second language English. ಈ ಲೆಸನ್ ಅಲ್ಲಿ ಆಲ್ರೆಡಿ ನಾವು ರೆಫರೆನ್ಸ್ ಕಾಂಟೆಕ್ಸ್ಗಳನ್ನ ಎರಡು ಪಾರ್ಟ್ ಅಲ್ಲಿ ನೋಡಿದ್ವಿ. ಅರೌಂಡ್ 10 to 12 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ರೆಫರ್ ಮಾಡಿದ್ವಿ ಆಲ್ರೆಡಿ. ಈಗ ಈ ಟಾಪಿಕ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು 2 marks ಕ್ವಶನ್ಸ್ಗಳನ್ನ ಒಂದು 4-5 ಕ್ವಶನ್ಸ್ಗಳನ್ನ ನೋಡೋಣ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 2 ಕ್ವಶನ್ಸ್ ಇಲ್ಲಿ ನಾನು ಇದನ್ನು ಪಿಕಪ್ ಮಾಡಿದ್ದೇನೆ. ರೈಟ್ ಅಬೌಟ್ ರೋಮಾ ತಲ್ರೇಜಾ ಆ್ಯಂಡ್ ರೈಟ್ ಅಬೌಟ್ ಬಲೇಶ್ವರ್ ಮಿಶ್ರಾ ಅಂತ ಇಲ್ಲಿದೆ. ಇನ್ ಜನರಲ್ ನಿಮಗೆ ಈ ಥರ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರದೇ ಹೋಗ್ಬೋದು ಅಥವಾ ಬರದೇ ಇರ್ಬೋದು, ರೈಟ್ ಅಬೌಟ್ ರೋಮಾ ತಲ್ರೇಜಾ ಅಂತಂತೇಳಿ. ಆದರೆ ಈ ಲೆಸನ್ಗೆ ತುಂಬ ಬೇಸಿಕ್ ಆಗಿ ನಿಮ್ಗೇನಂತಂದರೆ ಇದು ಬೇಕಾಗುತ್ತೆ, ಆ ಒಂದು ಐಡಿಯಾ ನಿಮ್ಗೆ ಇರಬೇಕಾಗುತ್ತೆ. ಆ 2 marks ಕ್ವಶನ್ಸ್ ಅಂತ ಬಂದಾಗ ಯು ನೀಡ್ ಟು ಆನ್ಸರ್ ದೆಮ್ ಇನ್ ಎಷ್ಟು ನೀವು ಆನ್ಸರ್ಸ್ನ ಬರೀಬೇಕು ಅಂತ ನಿಮಗೊಂದು ಡೌಟ್ ಇರುತ್ತೆ. ತುಂಬ ದೊಡ್ಡದಾಗಿ ಬರಿಬೇಡಿ. ಆನ್ಸರ್ ಇನ್ ಅಬೌಟ್ 3 or 4 ಲೈನ್ಸಲ್ಲಿ ನೀವು ಏನಂತಂದರೆ ಆನ್ಸರ್ಸ್ನ ಮಾಡಿ ಇದಕ್ಕೆ ಇದು ನಿಮ್ಗೆ ಏನಂತಂದರೆ ಕರೆಕ್ಟ್ ಆಗುತ್ತೆ ಅಂತ ಇದೆ. ಸೊ 3-4 ಲೈನ್ಸಲ್ಲಿ ಆನ್ಸರ್ ಮಾಡಬೇಕು, ಅಥವಾ ಮಿನಿಮಮ್ ಏನಂತಂದರೆ ಒಂದು 2 ಲೈನ್ 2 ಪಾಯಿಂಟ್ಗಳನ್ನು ನೀವು ಕವರ್ ಮಾಡಬೇಕಾಗತ್ತೆ. ಆದರೆ ಎರಡೇ ಅಂತ ಫಿಕ್ಸ್ ಇಟ್ಕೋಬೇಡಿ, ಒಮ್ಮೊಮ್ಮೆ ಏನಾಗ್ಬೋದು ಅಂದರೆ 3 ಪಾಯಿಂಟ್ಗಳು ಕೂಡ ಬರ್ಬೋದು ಅದು ಆನ್ಸರ್ ಕರೆಕ್ಟ್ ಆಗೋದಕ್ಕೆ. ಓಕೆ, ಇಲ್ಲಿ ಫಸ್ಟ್ ಕ್ವೆಶನ್ ಈಗ ರೈಟ್ ಅಬೌಟ್ ರೋಮಾ ತಲ್ರೇಜಾ ಅಂತ ಇದೆ. ಇದಕ್ಕೆ ನಾವು ಆನ್ಸರ್ಸ್ನ ರೆಡಿ ಮಾಡಬೇಕಾದಾಗ ಏನೇನು ನಿಮಗೆ ಗೊತ್ತಿರಬೇಕು ಅನ್ನೋದನ್ನು ಫಸ್ಟ್ ನಾವಿಲ್ಲಿ ಲಿಸ್ಟ್ ಔಟ್ ಮಾಡೋಣ. ಸೊ ಈ ಕ್ವಶನ್ ಆನ್ಸರ್ ನೀವು ಮಾಡಬೇಕಾದಾಗ ನಿಮಗೆ ಫಸ್ಟ್ ಆಗಿ ಹೂ ಶಿ ಈಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅವಳು ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕು, ಫಸ್ಟ್ ಒನ್. ದೆನ್ ಸೆಕೆಂಡ್ ಒನ್ ಏನು ಅಂತಂತಂದರೆ ವೇರ್ ಶಿ ಈಸ್ ಫ್ರಾಮ್ ಅಂತ ಎರಡನೇದು ನಿಮಗೆ ಗೊತ್ತಿರಬೇಕು, ಎಲ್ಲಿಂದ ಬಂದಿದ್ದಾಳೆ ಅವಳು ಅಂತ ಗೊತ್ತಿರಬೇಕು. ಮೂರನೇದೇನು ಅಂತಂತಂದರೆ ಹರ್ ಕ್ವಾಲಿಫಿಕೇಷನ್, ಸೊ ಅವಳದು ಕ್ವಾಲಿಫಿಕೇಷನ್ ಏನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈ 3 ಪಾಯಿಂಟ್ಗಳನ್ನು ನೀವೇನಂದರೆ ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ವೇರ್ ಶಿ ಈಸ್ ಫ್ರಾಮ್ ಆ್ಯಂಡ್ ವಿಚ್ ಪ್ಲೇಸ್ ಶಿ ಈಸ್ ವರ್ಕಿಂಗ್ ಅಂತ ನೀವು ಸೇರಿಸ್ಬೇಕು. ವಿಚ್ ಪ್ಲೇಸ್ ಶಿ ಈಸ್ ವರ್ಕಿಂಗ್, ಯಾವ ಪ್ಲೇಸಲ್ಲಿ ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಅನ್ನೋದು, ಈ ಥರ ಒಂದು 3-4 ಪಾಯಿಂಟ್ಗಳನ್ನು ಸೇರಿಸಿದರೆ ಈ ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಅದೇ ಥರನೇ ಸೆಕೆಂಡ್ ಕ್ವಶನ್ ಇದೆ ನೋಡಿ, ರೈಟ್ ಅಬೌಟ್ ಬಲೇಶ್ವರ್ ಮಿಶ್ರಾ ಅಂತ ಇದೆ. ಇಲ್ಲಿ ಕೂಡ ಇವೇ ಪಾಯಿಂಟ್ಗಳನ್ನ ನೀವೇನಂತಂತಂದರೆ ರಿಪೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 4 ಪಾಯಿಂಟ್ಗಳಿಗೆ ಫಸ್ಟ್ ಈಗ ನಾವು ಆನ್ಸರ್ನ ಹುಡ್ಕೋಣ. ಸಿ ದಟ್ ಹೂ ಶಿ ಈಸ್ ಅಂತ ಇದೆ ಇಲ್ಲಿ ಫಸ್ಟ್ ಕ್ವಶನ್, ಇಲ್ಲಿ ಫಸ್ಟ್ ಪಾಯಿಂಟ್ ಇದೆ, ಹೂ ಶಿ ಈಸ್ ಅಂತ ಇದೆ. ಇದಕ್ಕೆ ನಾವು ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಹೂ ಶಿ ಈಸಲ್ಲಿ ಅವಳು ಯಾರು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸೊ ಅವಳು ಯಾರು ಅಂತ ಹೇಳಿದ್ರೆ ಶಿ ವಾಸ್ ದಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ನಮಗೆ ಗೊತ್ತಿದೆ. ಶಿ ವಾಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಸೊ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಂತ. ದೆನ್ ವೇರ್ ಶಿ ಈಸ್ ಫ್ರಾಮ್ ಅಂತ ಇದೆ ನೋಡಿ, ದಿಸ್ ಇಸ್ ಶಿ ವಾಸ್ ಫ್ರಾಮ್ ಪುಣೆಯಿಂದ ಬಂದಿರ್ತಾಳೆ. ದೆನ್ ಹರ್ ಕ್ವಾಲಿಫಿಕೇಷನ್ ಇದೆಯಲ್ಲ, ಶಿ ವಾಸ್ ಬಿ.ಕಾಮ್ ಗ್ರ್ಯಾಜುಯೇಟ್ ಅಂತ ಒಂದು ಪಾಯಿಂಟ್ ಇದೆ. ಆ್ಯಂಡ್ ವೇರ್ ಶಿ ವಾಸ್ ವರ್ಕಿಂಗ್ ಅಂತಂದರೆ ಶಿ ವಾಸ್ ವರ್ಕಿಂಗ್ ಇನ್ ಮುಂಬೈ ಅಂತ ಇದೆ. ಇಷ್ಟು ಪಾಯಿಂಟ್ಗಳು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಪಾಯಿಂಟನ್ನು ಕೂಡ ನೀವು ಸೇರಿಸ್ಬೋದು, ದ್ಯಾಟ್ ಇಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದು ಏನು ಅಂದರೆ ಹರ್ ಏಜ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಹರ್ ಏಜ್, ಈ ಎಷ್ಟು ಪಾಯಿಂಟ್ಗಳು ಏನಂತಂದರೆ ಶಿ ವಾಸ್ 21 years old ಅಂತ ಇಲ್ಲಿದೆ. ಅವಳದು ತೂಕ ಕೂಡ ಕೊಟ್ಟಿದ್ದಾರೆ, ಅದು ಬೇಡ, ಏಜ್ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನಮಗೆ 5 ಪಾಯಿಂಟ್ಗಳು ಸಿಕ್ಕಿದೆ. ಈ 5 ಪಾಯಿಂಟ್ಗಳು ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಹೂ ಶಿ ಈಸ್ ಅಂತ ಇದೆ, ಎಲ್ಲಿ ಯಾರು ಅಂತ, ಎಲ್ಲಿಂದ ಬಂದಿದ್ದಾಳೆ, ಏನು ಕ್ವಾಲಿಫಿಕೇಷನ್, ಯಾವ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಮತ್ತು ಆಕೆ ಏಜ್ ಎಷ್ಟು ಅಂತ ಇಷ್ಟು ಪಾಯಿಂಟ್ಗಳನ್ನ ಸೇರಿಸಿ ನೀವಿಲ್ಲಿ ರೈಟ್ ಅಬೌಟ್ ರೋಮಾ ತಲ್ರೇಜಾ ಅಂತ ಸೇರಿಸ್ಬೇಕು. ಇಲ್ಲಿ ಫಸ್ಟ್ ಪಾಯಿಂಟ್ ಮತ್ತು ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಎರಡನ್ನೂ ಸೇರಿ ಒಂದೇ ಸೆಂಟೆನ್ಸನ್ನು ಕೂಡ ನೀವು ಮಾಡ್ಬೋದು. ಸೊ ಈಗ ನಾವು ಇದಕ್ಕೆ ಆನ್ಸರ್ನ ಬರೆಯೋಣಂತೆ. ಆನ್ಸರ್ ನೋಡಿ, ನಿಮ್ಮ ಆನ್ಸರ್ ಈ ಥರ ಇರ್ತದೆ. ಅವ್ರೇನು ಕೇಳಿದ್ದಾರೆ, ರೈಟ್ ಅಬೌಟ್ ರೋಮಾ ತಲ್ರೇಜಾ ಅಂತ ಕೇಳಿದ್ದಾರೆ. ಸಿ ದ್ಯಾಟ್ ರೋಮಾ ತಲ್ರೇಜಾ ವಾಸ್ ವಾಸ್ ಎ
girl of 21 years old. ಓಕೆ, ನೋಡಿ ಲಾಸ್ಟ್ ಪಾಯಿಂಟನ್ನು ಫಸ್ಟೇ ತೊಗೊಂಡಿದ್ದೀವಿ. ರೈಟ್ ಅಬೌಟ್ ರೋಮಾ ತಲ್ರೇಜ್ ಅಂತಂದರೆ ವಾಸ್ ಎ ಗರ್ಲ್ ಆಫ್ 21 years old ವರ್ಕಿಂಗ್ ಆ್ಯಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ವರ್ಕಿಂಗ್ ಆಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಇಲ್ಲಿ ಎರಡು ಪಾಯಿಂಟ್ಗಳನ್ನ ಕನ್ವರ್ಟ್ ಮಾಡಿದ್ದೇವೆ. ಶಿ ವಾಸ್ ಫ್ರಮ್ ಪುಣೆ ಆಫ್ ಮಹಾರಾಷ್ಟ್ರ. ಆ ಪಾಯಿಂಟನ್ನು ಬೇಕಂದರೆ ಮಹಾರಾಷ್ಟ್ರ ಸೇರಿಸಿ ಬಿಡಿ, ತುಂಬ ಈಸಿ ಇದೆ ನೋಡಿ. ರೋಮಾ ತಲ್ರೇಜಾ ವಾಸ್ ಎ ಗರ್ಲ್ ಆಫ್ 21 years old ವರ್ಕಿಂಗ್ ಆಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಶಿ ವಾಸ್ ಫ್ರಮ್ ಪುಣೆ ಆಫ್ ಮಹಾರಾಷ್ಟ್ರ, ರೈಟ್. ದೆನ್ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದನ್ನು ನೀವೀಗ ಪ್ಲೇಸನ್ನು ತೋರಿಸ್ಬೇಕಾಗುತ್ತೆ. ಶಿ ವಾಸ್ ವರ್ಕಿಂಗ್ ಇನ್ ಮುಂಬೈ ಸಿನ್ಸ್ 2 years, 2 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಇಷ್ಟು ಪಾಯಿಂಟನ್ನು ನೀವು ಇಲ್ಲಿ ಆನ್ಸರ್ ಮಾಡಿದರೆ ಒಂದು ನಿಮಗೆ ಸರಿಯಾಗುತ್ತೆ. ಸೊ ಇದಕ್ಕೆ ಅಡಿಷ್ನಲ್ ಆಗಿ ಒಂದು ಕ್ವಶನನ್ನು ನಾವೀಗ ಪಿಕ್ ಮಾಡೋಣ. ನೋಡಿ, ಫಸ್ಟ್ ಪಾಯಿಂಟ್ ಹೂ ಶಿ ಈಸ್ ಅಂತ ಇದೆ, ಎಲ್ಲಿಂದು ಅಂತ ಅವಳು ಏಜ್ ಅನ್ನು ತೊಗೊಂಡಿದ್ದೇವೆ. ರೋಮಾ ತಲ್ರೇಜಾ ವಾಸ್ ಎ ಕಾಲ್ ಸೆಂಟರ್ girl of 21 years old working as a call center executive. She was from Pune. Then ಇಷ್ಟು ಪಾಯಿಂಟ್ ಇಲ್ಲಿ ನಾವು ಸೇರಿಸಿದ್ದೇವೆ. ಒಂದು ಪಾಯಿಂಟ್ ನಮಗೆ ಇಲ್ಲಿ ಉಳ್ಕೊಂಡಿದೆ. ಸಿ ದ್ಯಾಟ್ ಶಿ ವಾಸ್ ಎ BCom ಗ್ರಾಜ್ಯುಯೇಟ್. ಇಷ್ಟು ಪಾಯಿಂಟ್ಗಳನ್ನ ಇಲ್ಲಿ ಸೇರಿಸ್ಬೇಕು. ಸೊ ಇದನ್ನು ಆನ್ಸರ್ನ ಈ ಥರ ನೀವೇನಂತಂದರೆ ರೆಡಿ ಮಾಡಿ. ರೈಟ್ ಅಬೌಟ್ ರೋಮಾ ತಲ್ರೇಜಾ ಅಂತ ಇದ್ದರೆ ಇದು ನೀವು ಬರೆದು ಸುಮಾರು ಸಾರಿ ಏನಂತಂದರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ರೋಮಾ ತಲ್ರೇಜಾ ವಾಸ್ ಎ ಗರ್ಲ್ ಆಫ್ 21 years old. She was working as a call center executive. She was from Pune of Maharashtra. She was working in Mumbai since 2 years. She was a BCom graduate. ಅಂತ ಸಿಂಪಲ್ ಸೆಂಟೆನ್ಸ್ಗಳಲ್ಲಿ ನೀವೇನದನ್ನು ಬರೀತಾ ಹೋಗ್ಬೋದು. ಇದನ್ನೇ ನೀವು ರೀಸ್ಟ್ರಕ್ಚರ್ ಕೂಡ ಮಾಡೋಕ್ಕಾಗುತ್ತೆ. ಇಷ್ಟು ಪಾಯಿಂಟ್ಗಳನ್ನ ತೊಗೊಂಡ್ಬಿಟ್ಟು ರೋಮಾ ತಲ್ರೇಜಾ ವಾಸ್ ಎ ಗರ್ಲ್ ಆಫ್ 21 years old ಅಂತ ಬರೆದ್ಬಿಟ್ಟು ಶಿ ವಾಸ್ ವರ್ಕಿಂಗ್ ಆಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇನ್ ಮುಂಬೈ ಅಲ್ಲೇ ತೊಗೋಬೋದು. ಒಂದು ಲೈನ್ ಎಕ್ಸ್ಟ್ರಾ ಬರೆದ್ರೆ ನಿಮ್ಮ ಆನ್ಸರ್ ತುಂಬ ಬ್ಯೂಟಿಫುಲ್ ಆಗುತ್ತೆ ಅಂತಂತೇಳಿ ಇದನ್ನು ಪಾಯಿಂಟನ್ನು ನೀವಿಲ್ಲಿ ಬರೀತೀರ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಕೂಡ ನಾವಿಲ್ಲಿ ರೇಸ್ ಮಾಡ್ಬೋದು. ಏನು ಕ್ವಶನ್ ಇದೆ ನೋಡೋಣ ಈಗ. ಸೊ ಇಲ್ಲಿ ಏನು ಕ್ವಶನ್ ಬರುತ್ತೆ ಅಂತಂದರೆ, ಹೌ ವಾಸ್ ರೋಮಾ ತಲ್ರೇಜಾ, ಈ ಥರ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ರೋಮಾ ತಲ್ರೇಜಾ ಯಾವ ಥರ ಇದ್ಲು ಅನ್ನೋದು ಮೀನ್ಸ್ ವಾಟ್ ವಾಸ್ ಹರ್ ನೇಚರ್, ಅವಳ ನೇಚರ್ ಯಾವ ಥರ ಇತ್ತು ಅನ್ನೋದನ್ನು ಒಂದು ಕ್ವಶನನ್ನು ನಿಮ್ಗೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ರೇಸ್ ಮಾಡ್ಬೋದು. ಸೊ ಹೌ ವಾಸ್ ರೋಮಾ ತಲ್ರೇಜಾ, ಯಾವ ಥರ ಇದ್ಲು ಅಂತಂತೇಳಿ ಇದಕ್ಕೆ ನಿಮ್ಮ ಆನ್ಸರ್ನ ನೀವು ಈ ಥರ ರೆಡಿ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಆನ್ಸರ್ ಬರಿಬೇಕಾದಾಗ ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ತೊಗೊಳ್ತೀರಾ, ದಿಸ್ ರೈಟ್. ಆದರೆ ಆಕೆ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಪಾಯಿಂಟ್ ನಂಬರ್ 8 ನಿಮಗದು ಸಿಗುತ್ತೆ. ಪಾಯಿಂಟ್ ನಂಬರ್ 8 ದ BCom ಗ್ರಾಜ್ಯುಯೇಟ್ ಫ್ರಮ್ ಪುಣೆ has been working there for 2 years, loving her job, talking and connecting to customers and making new friends there ಅಂತ ಎಲ್ಲ ಇದೆ ನೋಡಿ. ಸೊ ಇಲ್ಲಿ ಇದೇ ಪಾಯಿಂಟನ್ನು ನಾವು ಸ್ವಲ್ಪ ರಿಪೀಟ್ ಮಾಡೋಣಂತೆ. ರೋಮಾ ತಲ್ರೇಜಾ was a girl of 21 years old, right? She was working in Mumbai. She was working in Mumbai as a call center executive. ಸೊ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ರೈಟ್. ದಟ್ ಇಲ್ಲಿ ಅವಳ ಬಗ್ಗೆ ಬರೀಬೇಕು, ನೇಚರ್ ಬಗ್ಗೆ. ಶಿ ಲವ್ಡ್ ಹರ್ ಜಾಬ್ ಆಫ್
connecting and talking to customers. ಸೊ ಇದು ಅವಳ ನೇಚರ್ ಆಗಿರ್ತದೆ. ಶಿ ಲವ್ಡ್ ಹರ್ ಜಾಬ್ ಆಫ್ ಕನೆಕ್ಟಿಂಗ್ ಅಂಡ್ ಟಾಕಿಂಗ್ ಟು ಕಸ್ಟಮರ್ಸ್. ಅವಳು ಏನಂತಂದರೆ ಕಸ್ಟಮರ್ಸ್ಗೆ ಮಾತನಾಡೋದು. ಮತ್ತು ಇನ್ನೊಂದೇನಂತಂದರೆ ಶಿ ಲವ್ಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದ್ಯಾರ್. ಹೊಸ ಹೊಸ ಫ್ರೆಂಡ್ಸ್ ಅಲ್ಲಿ ಅವಳಿಗೆ ಏನಂತಂದರೆ ಆಗ್ತಾ ಇರ್ತಾರೆ. ಆ ಕಾಲ್ ಸೆಂಟ್ರಲ್ಲಿ ಅವಳಿಗೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರೆ. ನೋಡಿ ಎರಡೂ ಎಷ್ಟು ಡಿಫ್ರೆನ್ಸ್ ಇದೆ. ರೈಟ್ ಅಬೌಟ್ ರೋಮಾ ತಲ್ರೇಜಾದಲ್ಲಿ ಅವಳ ಕ್ವಾಲಿಫಿಕೇಷನ್ನು, ಎಜುಕೇಷನ್ನು, ಏಜು, ಅವಳು ವರ್ಕಿಂಗ್ ಪ್ಲೇಸ್ ಎಲ್ಲ ಬರೆದ್ರೆ, ಹೌ ವಾಸ್ ರೋಮಾ ತಲ್ರೇಜಾದಲ್ಲಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಬರೀಬೇಕು, ನೇಚರ್ ಬಗ್ಗೆ ಬರೀಬೇಕಾಗುತ್ತೆ. ಕ್ಯಾರೆಕ್ಟರ್ ಅಂತ ನೇಚರ್ ಅಂತ ಹೇಳೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಈ ಥರ ಒಂದು ಕ್ವಶನ್ ಕೂಡ ನೀವು ರೇಸ್ ಮಾಡ್ಬೋದು. ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸಿ ದ್ಯಾಟ್ ಶಿ ಲವ್ಡ್ ಅವರ್ ಜಾಬ್ ಆಫ್ ಕನೆಕ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ಕಸ್ಟಮರ್ಸ್. ಈ ಪಾಯಿಂಟ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡೂ ಕ್ವಶನ್ಸ್ಗಳನ್ನ ನಾವು ಇನ್ನೊಂದು ಸಾರಿ ಓದೋಣ. ಫಸ್ಟ್ ಒನ್, ರೈಟ್ ಅಬೌಟ್ ರೋಮಾ ತಲ್ರೇಜಾ. ರೋಮಾ ತಲ್ರೇಜಾ ವಾಸ್ ಎ ಗರ್ಲ್ ಆಫ್ 21 years old, working as a call center executive. She was from Pune of Maharashtra. She was working in Mumbai since 2 years. She was a BCom graduate. ಇಷ್ಟು ಪಾಯಿಂಟ್ಗಳನ್ನ ಅಲ್ಲಿ ಬರ್ತದೆ. ಸೆಕೆಂಡ್ ಕ್ವಶನ್ಗೆ ಹೌ ವಾಸ್ ರೋಮಾ ತಲ್ರೇಜಾ ಅಂತ ಇದೆ. ರೋಮಾ ತಲ್ರೇಜಾ ವಾಸ್ ಎ ಗರ್ಲ್ ಆಫ್ 21 years old. She was working in Mumbai as a call center executive. She loved her job of connecting and talking to customers. She loved making new friends there ಅಂತ ಇಲ್ಲಿ ಬರೆದಿದ್ದೀರಾ. ಸೊ ಫಸ್ಟ್ ಒನ್ನಲ್ಲಿ ಅವಳ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಬಂದರೆ, ಸೆಕೆಂಡ್ ಒನ್ನಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ ಅವಳ ನೇಚರ್ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ. ದೆನ್ ಈಗ ನೆಕ್ಸ್ಟ್ ಕ್ವಶನ್ಗೆ ನಾವಿಲ್ಲಿ ಬರೋದಾಯಿತು ಅಂತಂದರೆ, ಇಲ್ಲಿ ನೋಡಿ ರೈಟ್ ಅಬೌಟ್ ಬಲೇಶ್ವರ್ ಮಿಶ್ರಾ ಅಂತ ಇಲ್ಲಿಂದು ಕ್ವಶನ್ ಇದೆ. ಸೊ ಇವನ ಬಗ್ಗೆ ಬರಿಬೇಕಾಯ್ತು ಅಂತಂದರೆ, ಸೊ ಅವನು ಸೇಮ್ ಕ್ವಶನ್, ಎಲ್ಲಿಂದ ಬಂದಿದ್ದ. ಹಿ ವಾಸ್ ಫ್ರಾಮ್ ರೈಟ್ ಮಿರ್ಜಾಪುರ್ ಆಫ್ ಯು ಪಿ, ಉತ್ತರ ಪ್ರದೇಶದಿಂದ ಇವನು ಬಂದಿರ್ತಾನೆ. ಫಸ್ಟ್ ಪಾಯಿಂಟ್. ಅವ್ನ ಏಜ್ ನೋಡಿ, ಏಜ್ ಎಷ್ಟಿರುತ್ತೆ ಅಂದರೆ 20 years ಇರುತ್ತೆ. ಸೊ ಅವ್ನಿಗೆ ಏಜು 20 years. ದೆನ್ ಅವ್ನ ಎಜುಕೇಷನ್ ನೋಡಿದ್ರೆ ಹೈಸ್ಕೂಲ್ ಡ್ರಾಪ್ ಔಟ್ ಆಗಿರ್ತಾನೆ. ಸೊ ಈ ಪಾಯಿಂಟ್ಗಳನ್ನ ಇಲ್ಲಿ ನಾವು ಬರಿಬೇಕಾಗುತ್ತೆ. ಮತ್ತೆ ಅವ್ನ ಜಾಬ್ ಇರೋಲ್ಲ, ಏನು ಇರೋದಿಲ್ಲ. ಸೊ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ. ಆ್ಯಂಡ್ ಸರ್ಚಿಂಗ್ ಫಾರ್ ದಿ ಜಾಬ್. ಸೊ ಜಾಬ್ ಹುಡ್ಕೋದಕ್ಕೆ ಇನ್ ಮುಂಬೈ. ಸೊ ಅವ್ನು ಮುಂಬೈನಲ್ಲಿ ಏನು ಅಂತಂದರೆ ಬಂದಿರ್ತಾನೆ. ಈ ಥರ ಒಂದು ಕ್ವಶನನ್ನು ಇಲ್ಲಿ ಫಸ್ಟ್ ನಾವೇನಂತಂದರೆ ರೇಸ್ ಮಾಡೋಣ. ಸೊ ಯು ಆರ್ ಸರ್ಚಿಂಗ್ ಫಾರ್ ಎ ಜಾಬ್ ಇನ್ ಮುಂಬೈ. ಈ 4 ಪಾಯಿಂಟ್ಗಳನ್ನ ಇಟ್ಕೊಂಡ್ಬಿಟ್ಟು ಏನಂದರೆ ಇದನ್ನು ಬರಿಬೇಕಾಗುತ್ತೆ. ಫಸ್ಟ್ ಒನ್ನು, ಅವನು ಎಲ್ಲಿಂದ ಬಂದಿದ್ದಾನೆ, ಮಿರ್ಜಾಪುರ್ ಆಫ್ ಉತ್ತರ ಪ್ರದೇಶ್. ಎಷ್ಟು ಏಜ್ ಆಗಿತ್ತು, 20 years. ದೆನ್ ನೆಕ್ಸ್ಟ್ ಏನು ಅಂತಂತಂದರೆ ಹೈಸ್ಕೂಲ್ ಡ್ರಾಪ್ ಔಟ್ ಆಗಿರ್ತಾನೆ. ದೆನ್ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ. ಸಾರಿ, ಇಲ್ಲಿ ಎಂಪ್ಲಾಯ್ಡ್ ಅಂತ ಆಗಿದೆ, ಈ ವಾಸ್ ಅನ್ಎಂಪ್ಲಾಯ್ಡ್. ಎಂಪ್ಲಾಯ್ಮೆಂಟ್ ಬಗ್ಗೆ ಬರೆಯೋದಾದರೆ ಅನ್ಎಂಪ್ಲಾಯ್ಡ್ ಆ್ಯಂಡ್ ಸರ್ಚಿಂಗ್ ಫಾರ್ ದ ಜಾಬ್ ಇನ್ ಮುಂಬೈ. ಈ 4 ಪಾಯಿಂಟ್ಗಳನ್ನ ಇಟ್ಕೊಂಡು ಆನ್ಸರ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಈಗ ಆನ್ಸರ್ನ ನಾವು ಸ್ಟಾರ್ಟ್ ಮಾಡೋಣಂತೆ. ಸಿ ದಿಸ್ ಆನ್ಸರ್ ಗೋಸ್ ಲೈಕ್ ದಿಸ್. Baleshwar Mishra was a 20 years lanky youngster. ನೋಡಿ, ಈ ಪಾಯಿಂಟನ್ನು ನಾನು ಬೇರೆ ಪಾಯಿಂಟಿಂದ ಎತ್ಕೊಂಡಿದ್ದೇನೆ. ಸಿ, ಬಲೇಶ್ವರ್ ಮಿಶ್ರಾ ವಾಸ್ ಎ 20 years ಲ್ಯಾಂಕಿ ಯಂಗ್ಸ್ಟರ್ ಅಂತ ಇಲ್ಲಿ ಒಂದು ಪಾಯಿಂಟನ್ನು ನಾನು ಪಿಕ್ ಮಾಡಿದ್ದೇನೆ. ಸೊ ಅಲ್ಲಿ ಲ್ಯಾಂಕಿ ಯಂಗ್ಸ್ಟರ್ ಅಂತ ಏನಿದೆ ನೋಡಿ, ಅವನು ತುಂಬ ಆ್ಯಕ್ಟಿವ್ ಆಗಿದ್ದ ಅನ್ನೋ ಒಂದು ಪಾಯಿಂಟ್ ನಮಗೆ ಇಲ್ಲಂದರೆ ಸಿಗುತ್ತೆ. ಸೊ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದೆ. ಇದನ್ನು ನಾವು ಜಸ್ಟ್ ಆ್ಯಡ್ ಅಪ್ ಮಾಡಿದ್ದೇವೆ. ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಅಂತ ಇದೆ. ಸೊ ವಾಸ್ ಎ 20 years ಲ್ಯಾಂಕಿ ಯಂಗ್ಸ್ಟರ್. ದೆನ್ he was from ಮಿರ್ಜಾಪುರ್ ಆಫ್ ಯು ಪಿ. ಇಷ್ಟೇ ಬರೀರಿ. ಉತ್ತರ ಪ್ರದೇಶ ಅಂತ ಫುಲ್ ಬರಿಬೇಕಾಗಿಲ್ಲ ನೀವು. ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಫ್ರಮ್ ಯು ಪಿ, ಉತ್ತರ ಪ್ರದೇಶದಿಂದ ಬಂದಿರ್ತಾನೆ. ಬಲೇಶ್ವರ್ ಮಿಶ್ರಾ ವಾಸ್ ಎ 20 years ಲ್ಯಾಂಕಿ ಯಂಗ್ಸ್ಟರ್. He was from Mirzapur of Uttar Pradesh. Okay. See, he was a high school dropout. So, on ಮಧ್ಯದಲ್ಲಿ ಸ್ಕೂಲ್ ನಿಲ್ಲಿಸ್ಬಿಟ್ಟಿದ್ದಾನೆ. He was a high school dropout.
present. Okay, he was searching for a he was searching for a job in ಮುಂಬೈ. ಸೊ ಅವ್ನು ಮುಂಬೈನಲ್ಲಿ ಏನಂದರೆ ಜಾಬನ್ನು ಸರ್ಚ್ ಮಾಡ್ತಾ ಇದ್ದಾನೆ. ಬೇಕಂದರೆ ಹಿ ವಾಸ್ ಸ್ಟೇಯಿಂಗ್ ವಿತ್ ಹಿಸ್ ಬ್ರದರ್ಸ್. ಸೊ ಅವ್ನ ಬ್ರದರ್ಸ್ ಅಲ್ಲಿ ಇರ್ತಾರೆ, ಅಲ್ಲಿ ಅವ್ನು ಇದ್ದ ಅಂತ ನೀವು ಪಾಯಿಂಟನ್ನು ಇಲ್ಲಿ ಸೇರಿಸ್ಕೋಬೋದು. ಸೊ ಇಷ್ಟು ಪಾಯಿಂಟ್ಗಳನ್ನ ಇಲ್ಲಿ ಮಾಡಬೇಕಾಗುತ್ತೆ. ಒಂದು ಏಜನ್ನು ಬರಿತೀರಾ, ಒಂದು ಕ್ವಾಲಿಫಿಕೇಷನನ್ನು ಬರಿತೀರಾ, ಮತ್ತು ಅವನು ಏನು ಮಾಡ್ತಾ ಇದ್ದ ಅದೆಲ್ಲ ನೀವು ಪಾಯಿಂಟ್ಗಳನ್ನ ಇಲ್ಲಿ ಸೇರಿಸಿ ಬರೀತಾ ಹೋಗ್ತೀರಾ. ಫೈನ್. ಸೊ ಇದು ಈ ಆನ್ಸರ್ ಬರೆಯೋದಕ್ಕೆ ಇರುವಂಥ ಒಂದು ಮೆಥಡ್. ಏನೇನಾಗಿದೆ ನೋಡಿ. ರೈಟ್ ಅಬೌಟ್ ಬಲೇಶ್ವರ್ ಮಿಶ್ರಾ ಅಂತ ಇದೆ. ಬಲೇಶ್ವರ್ ಮಿಶ್ರಾ ವಾಸ್ ಎ 20 years lanky youngster. He was from Mirzapur of Uttar Pradesh. He was a high school dropout. He was searching for a job in Mumbai. He was staying with his brothers ಅಂತ ಇದೆ. ಅವನು ಅಲ್ಲಿ ಮುಂಬೈನಲ್ಲಿ ಇರ್ತಾನೆ ಅಂತ. ಸೊ ಇಲ್ಲಿ ನಾವು 3 ಕ್ವಶನ್ಸ್ಗಳನ್ನ ಈಗ ನೋಡಿದೆ. ದೆನ್ ಶಾಲ್ ಗೋ ಟು ದಿ ಫೋರ್ತ್ ಒನ್. ಫೋರ್ತ್ ಕ್ವಶನನ್ನು ಈಗ ನೋಡೋಣ. ಆ್ಯಕ್ಚುಲಿ 2ರಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ನಿಮಗೆ, 2 ಕ್ವಶನ್ಸ್ಗಳಿಂದ. ಈಗ 3ನೇ ಕ್ವಶನ್ ನೋಡಿದ್ವಿ. 4ನೇ ಕ್ವಶನ್ ಈ ಥರ ಇದೆ. ಇದು ಬರುತ್ತೆ, ಎಕ್ಸಾಮಲ್ಲಿ ಬಂದಿದೆ, ಮತ್ತು ರೆಫರೆನ್ಸ್ ಕಾಂಟೆಕ್ಸ್ಟಲ್ಲಿ ಕೂಡ ಬಂದಿದೆ. ಇಟ್ ಈಸ್ ಎ ರೆಗ್ಯುಲರ್ ಸೀನ್. ಓಕೆ, ಇಟ್ ಈಸ್ ಎ ರೆಗ್ಯುಲರ್ ಸೀನ್. ವಾಟ್ ಈಸ್ ಇಟ್ ಅಂತ ಒಂದು ಕ್ವಶನನ್ನು ರೈಸ್ ಮಾಡಿದ್ದಾರೆ. ಇಟ್ ಇಸ್ ಅ ರೆಗ್ಯುಲರ್ ಸೀನ್, ವಾಟ್ ಈಸ್ ಇಟ್ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 1ಗೆ ನೀವು ಬಂದುಬಿಟ್ರೆ ಅಲ್ಲಿ ಸಿಗುತ್ತೆ ನಿಮಗೆ. ಸೆಕೆಂಡ್ ಲೆಸನ್ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ, ಅದು ಲೆಸನ್ ರಿಟರ್ನ್ ಬೈ ದೇವನ್ ಕನಲ್. ಫಸ್ಟ್ ಪಾಯಿಂಟಲ್ಲಿ ಇದೆ, ಅಲ್ಲಿ ಒಂದು 2-3 ಲೈನನ್ನು ನೀವು ನೋಡ್ತಾ ಬಂದರೆ ಇಟ್ ಈಸ್ ಎ ರೆಗ್ಯುಲರ್ ಸೀನ್ ಅಂತ ಇಲ್ಲಿ ನಿಮಗೆ ಒಂದು ಲೈನ್ ಬರುತ್ತೆ. ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್ ಅಂತ ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ. ಏನು ರೆಗ್ಯುಲರ್ ಸೀನು ಅಂತ ಹೇಳೋದಕ್ಕೆ ಅದಕ್ಕೆ ಮೇಲಿನ ಲೈನಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸಿ ದಟ್ ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ ಪ್ಯಾಕ್ಡ್ ಕೋಚಸ್ ಅಂತ ಇದೆ. 12 ಪ್ಯಾಕ್ಡ್ ಕೋಚಸ್ ಅಂತ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ. ಸೊ ಯಾವುದು ನಮಗೆ ರೆಗ್ಯುಲರ್ ಆಗಿದೆ ಅನ್ನೋದನ್ನು ಕೇಳ್ತಾರೆ. ಸೀನ್ ಅಂದರೆ ದೃಶ್ಯ. ಯಾವ ದೃಶ್ಯ ನಮಗೆ ಯಾವಾಗಲೂ ಕಾಣಿಸುತ್ತೆ ಅಂತಂದರೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಮಗೇನಾಗುತ್ತೆ ಅಂದರೆ ಜನ ಓಡಾಡ್ತಾರೆ, ಕೆಲಸ ಮಾಡೋದಕ್ಕೆ ಹೋಗುವಂಥ ಜನ ಇರ್ತಾರೆ. ಅವ್ರಿಗೆ ಪ್ಯಾಸೆಂಜರ್ಸ್ ಅಂತ ಹೇಳ್ಬೋದು, ಕಮ್ಯೂಟರ್ಸ್ ಅಂತ ಹೇಳಬೇಕು. ಆ ಕಮ್ಯೂಟರ್ಸ್ಗಳು ಇಲ್ಲಿಗೆ ಆಗ್ತಾರೆ. ಏನು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಕಮ್ಯೂಟರ್ಸ್ ಅಂತ ಒಂದು ವರ್ಡನ್ನು ನೆನಪಿಟ್ಕೊಂಡಿದ್ವಿ. ಕಂಪ್ಯೂಟರ್ಸ್ ಅಲ್ಲ, ಕಮ್ಯೂಟರ್ಸ್ ನೆನಪಿಟ್ಕೊಳ್ಳಿ. ನಾಟ್ ಕಂಪ್ಯೂಟರ್ಸ್, ಕಮ್ಯೂಟರ್ಸ್ ಒಂದೇದು. ಎರಡನೇದೇನು ಅಂತಂತಂದರೆ ಮೆಟ್ರೋಪಾಲಿಸ್ ಅಂತ ಒಂದು ವರ್ಡ್ ಇದೆ. ಮೆಟ್ರೋಪಾಲಿಸ್ ಅಂತ ಇಲ್ಲಿದೆ, ಅಂದರೆ ಸಿಟಿಗಳು. ಅದನ್ನು ನಾವು ಜನರಲ್ ಆಗಿ ಅನ್ಸುತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಕರೀತೇವೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಕರೀತೇವೆ. ಸೊ ಇವು ದೊಡ್ಡ ದೊಡ್ಡ ಸಿಟೀಸ್ಗಳು ಇರ್ತವೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಂತಂದರೆ ಇಲ್ಲಿ ಪಾಪ್ಯುಲೇಷನ್ ಮೋರ್ ದ್ಯಾನ್ 1 crore ಇರುತ್ತೆ. ಅದಕ್ಕೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ. ಇಂಡಿಯಾದಲ್ಲಿ ಅರೌಂಡ್ 8 ಸಿಟೀಸ್ಗಳು ನಮಗೆ ಸಿಗುತ್ತೆ, ಮೆಟ್ರೋಪಾಲಿಟನ್ ಸಿಟೀಸ್ಗಳು. ಸೊ ಈ 2 ಪಾಯಿಂಟ್ಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಆನ್ಸರ್ನ ಬರಿಬೇಕಾಗುತ್ತೆ. ರೈಟ್. ಸಿ ಇದಕ್ಕೆ ಆನ್ಸರ್ನ ನಾವೀಗ ರೆಡಿ ಮಾಡೋಣಂತೆ. ಸಿ ಆನ್ಸರ್ನ ಈ ಥರ ಸ್ಟಾರ್ಟ್ ಮಾಡೋಣ. ಇನ್ ಮೋಸ್ಟ್ ಆಫ್ ದಿ, ರೈಟ್, ಇನ್ ಮೋಸ್ಟ್ ಆಫ್ ದಿ ಹಿಂಗೆ ಸ್ಟಾರ್ಟ್ ಮಾಡಿ. ಇನ್ ಮೋಸ್ಟ್ ಆಫ್ ದಿ railway stations of metropolis, commuters swarm in and out of the packed railway coaches. ಸೊ ಇದನ್ನು ಬರಿಬೇಕಾಗುತ್ತೆ. ಇದು ತುಂಬ ಕರೆಕ್ಟಾಗಿ ಟೆಕ್ನಿಕಲ್ ವರ್ಡ್ಸ್ಗಳನ್ನ ಹಾಕಿ ಬರೋದಂಥ ಆನ್ಸರ್ ಇದು. ಅಂದರೆ ಕೀವರ್ಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ ಮೋಸ್ಟ್ ಆಫ್ ದ ರೈಲ್ವೆ ಸ್ಟೇಷನ್ಸ್ ಆಫ್ ಮೆಟ್ರೋಪಾಲಿಸ್,
commuters swarm in and out of the packed coaches, the packed railway coaches. It is a regular scene in India ಅಂತ ಇಲ್ಲಿ ಬರೀಬೋದು. ಇದು ಒಂದು ಆನ್ಸರ್. ಇಲ್ಲ ಅಂದರೆ ಇದನ್ನು ಸ್ವಲ್ಪ ನಾವು ಇದೇ ಥರ ಬರುವಂಥ ಇನ್ನೊಂದು ಆನ್ಸರ್ ಕೂಡ ನಾವು ರೆಡಿ ಮಾಡ್ಬೋದು. ಸೊ ಇದು ಬೇಡ ಅಂತ ಅನಿಸಿದ್ರೆ ನಿಮಗೆ ಈ ಥರ ಬರೀರಿ, ಈ ಥರ ಬರಿಬೋದು. ಇನ್ ಮೋಸ್ಟ್ ಆಫ್ ದಿ cities, okay, in most of the cities people travel from place to place, okay. So there will be rush in the railway station. ನೋಡಿ ಅದೇ ಪಾಯಿಂಟ್ ಅನ್ನು ಬರೆದಿದೆ. ಇನ್ ಮೋಸ್ಟ್ ಆಫ್ ದ ಸಿಟೀಸ್ ಪೀಪಲ್ ಟ್ರಾವೆಲ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಸೊ ದೇರ್ ವಿಲ್ ಬಿ ರಶ್ ಇನ್ ದಿ ರೈಲ್ವೆ ಸ್ಟೇಷನ್. ಇಟ್ ಈಸ್ ಡಿಫಿಕಲ್ಟ್ to travel. It is a regular scene in India. ಸೊ ಈ ಥರನೂ ನೀವು ಆನ್ಸರ್ನ ಬರೀಬೋದು. ಸ್ವಲ್ಪ ಇಲ್ಲಿ ಈಸಿ ವರ್ಡ್ಸ್ಗಳನ್ನ ಹಾಕಿ ನಾವೇನು ಮಾಡಿದ್ದೇವೆ, ಆನ್ಸರ್ನ ಇಲ್ಲಿ ರೆಡಿ ಮಾಡಿದ್ದೇವೆ. ಇನ್ ಮೋಸ್ಟ್ ಆಫ್ ದ ಸಿಟೀಸ್ ದೇರ್ ವಿಲ್ ಬಿ ರಶ್. ನೋಡಿ ಈ ಥರ ಮಾಡಿ, ದೇರ್ ವಿಲ್ ಬಿ ರಶ್ ಇನ್ ದ ರೈಲ್ವೆ ಸ್ಟೇಷನ್. ಇಟ್ ಈಸ್ ಡಿಫಿಕಲ್ಟ್ ಟು ಟ್ರಾವೆಲ್. ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಇಂಡಿಯಾ ಅಂತ ಬರೀಬೋದು. ಅಲ್ಲಿದಾರು ತೊಗೊಳ್ಳಿ, ಇಲ್ಲಿದಾರು ತೊಗೊಳ್ಳಿ, ಎರಡೂ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದೇ ಥರ ಆನ್ಸರ್ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ಹೀಗೆ ನೀವು ಆನ್ಸರ್ನ ಇಲ್ಲಿ ಏನಂತಂದರೆ ರೆಡಿ ಮಾಡಿ. ಈಗ ಇನ್ನೊಂದು ಲಾಸ್ಟ್ ಕ್ವೆಶನನ್ನು ಇವತ್ತು ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು 4-5 ಕ್ವಶನ್ಸ್ಗಳನ್ನ ಇವಾಗ ನೋಡೋಣಂತೆ. ಈ ಒನ್ ಮೋರ್ ಕ್ವೆಶನ್ ವಿ ಶಾಲ್ ಟೇಕ್ ಅಪ್ ಹಿಯರ್. ಇದನ್ನು ನಾವು 5th ಅಂತ ಮಾರ್ಕ್ಔಟ್ ಮಾಡೋಣ. 5th ಕ್ವೆಶನ್ ಏನಿದೆ ಅಂತ ಈಗ ನೋಡಿ. The 5th question is most important question. Why did Baleshwar Mishra revisit the spot of accident? Why did Baleshwar Mishra revisit the spot of accident ಅಂತ ಇಲ್ಲಿ ಒಂದು ಕ್ವಶನ್ ಇದೆ. ಸೊ ಆಕ್ಸಿಡೆಂಟ್ ಆದಮೇಲೆ ಅವನೇನು ಮಾಡ್ತಾನೆ, ಅದೇ ಪ್ಲೇಸಿಗೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಅಲ್ಲಿಗೆ ಮರುದಿವಸ ಹೋಗಿ ಬರ್ತಾನೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ ನೀವು 18ಗೆ ಬಂದರೆ ಸಿಗುತ್ತೆ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 18ನಲ್ಲಿ ಇದೆ. ಸೊ ಪಾಯಿಂಟ್ ನಂಬರ್ 18ನಲ್ಲಿ ಇದ್ರ ಬಗ್ಗೆ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಸೊ ಯಾಕೆ ಅಂತಂತಂದರೆ, ಇನ್ ದಿ ಆಕ್ಸಿಡೆಂಟ್ ನೋಡಿ ಏನೇನಾಗುತ್ತೆ. ಇನ್ ದಿ ಆಕ್ಸಿಡೆಂಟ್ ರೋಮಾ ಮಿಸ್ಡ್ ಹರ್ ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಮೊಬೈಲ್. ಸೊ ಮೊಬೈಲ್ ಫೋನ್ ಅಂತ ಬರೀಬೇಡಿ, ಮೊಬೈಲ್ ಬರೆದ್ಬಿಡಿ. ದ ಆಕ್ಸಿಡೆಂಟ್ ರೋಮಾ ಮಿಸ್ಡ್ ಹರ್ ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಮೊಬೈಲ್. ಹರ್ ಬ್ರದರ್ ದಿನೇಶ್, ನೆನ್ಪಿಟ್ಕೋಬೇಕು, ಹರ್ ಬ್ರದರ್ ದಿನೇಶ್ ಟೋಲ್ಡ್ ಆಫ್ ಇಟ್. ಸೊ ಅವ್ರ ಬ್ರದರ್ ಹೇಳ್ತಾನೆ ಅವಳದು ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿದೆ ಮತ್ತು ಅವ್ರದ್ದು ಫೋನ್ ಮಿಸ್ ಆಗಿದೆ ಅಂತಂತೇಳಿ. ಸೊ ಬಲೇಶ್ವರ್ ಮಿಶ್ರಾ revisited the spot to get those things. ಅಥವಾ ಹಿಂಗಾರು ಬರೀರಿ, ಇಲ್ಲ ಅಂದರೆ ಹರ್ ಬಿಲಾಂಗಿಂಗ್ಸ್ ಇದನ್ನು ಬರೀಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಈ ವರ್ಡ್ನ ಕೊಟ್ಟಿದ್ದಾರೆ. ಸೊ ಬಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ ಅಂತಂದರೆ ಆ ಒಂದು ಥಿಂಗ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ. ಯಾರು ಹೇಳಿರ್ತಾರೆ ಮಿಸ್ ಆಗಿದ್ದಾವೆ ಅಂತ? ದಿನೇಶ್ ಹೇಳಿರ್ತಾನೆ. ಇನ್ ದ ಆಕ್ಸಿಡೆಂಟ್ ರೋಮಾ ಮಿಸ್ಡ್ ಹರ್ ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಮೊಬೈಲ್. ಹರ್ ಬ್ರದರ್ told of it. Her brother Dinesh told of this. So Baleshwar Mishra revisited the spot to get those things ಅಂತ ಹೇಳಿದೆ. ಇಲ್ಲ ಅಂದರೆ ಇದನ್ನು ಇನ್ನೊಂದು ಥರನೂ ನೀವೇನಂತಂದರೆ ಬರೀಬೋದು. ದಟ್ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ, ಅದೇ ಲೈನ್ಗಳನ್ನ ಇಲ್ಲಿ ನಾವು ಬರೀಬೋದು. ಸೇಮ್ ಆನ್ಸರ್. ಇದಾದ್ರೆ ಇದು ಬರೀ, ಅದಾದ್ರೂ ಬರೀ, ಯಾವ್ದು ಈಸಿ ಆಗುತ್ತೆ ಬರೀರಿ. ಆನ್ ದ ವೇ ಅಂತ ನೀವು ಬರೀಬೋದು. ಆನ್ ದ ವೇ ಬಲೇಶ್ವರ್ ಮಿಶ್ರಾ ರೈಟ್ revisited the spot
where Roma had fallen. ಅವನು ಆ ಸ್ಪಾಟಿಗೆ ಹೋಗ್ತಾನೆ. Roma had fallen, right? Looking for her belongings. ಸೊ ಇದು ಕೂಡ ನೀವು ಇಲ್ಲಿ ಬರೀಬೋದು. Looking for her belongings because ದಿನೇಶ್, ನೋಡಿ ಇಲ್ಲಿ ಬಂತು ನೋಡಿ ಪಾಯಿಂಟ್ ಅದು, ದಿನೇಶ್ had told him that her cell phone and handbag were missing. ಇಷ್ಟು ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಸೊ ಎರಡಿದೆ, ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರೀರಿ. ಡಿಯರ್ ವ್ಯೂವರ್ಸ್, ಇವತ್ತು ನಾವು 5 ಕ್ವಶನ್ಸ್ಗಳನ್ನ ರೆಫರ್ ಮಾಡಿದ್ದೇವೆ. ಫಸ್ಟ್ ಒನ್, ರೈಟ್ ಅಬೌಟ್ ರೋಮಾ ತಲ್ರೇಜಾ. ಸೆಕೆಂಡ್ ಒನ್, ಹೌ ವಾಸ್ ರೋಮಾ ತಲ್ರೇಜಾ. ಅಡಿಷನಲ್ ಕ್ವಶನ್ ಇದು. ರೈಟ್ ಅಬೌಟ್ ಬಲೇಶ್ವರ್ ಮಿಶ್ರಾ. ಇಟ್ಸ್ ಅ ರೆಗ್ಯುಲರ್ ಸೀನ್, ವಾಟ್ ಈಸ್ ಇಟ್. ದೆನ್ ಒನ್ ಮೋರ್, ವೈ ಡಿಡ್ ಬಲೇಶ್ವರ್ ಮಿಶ್ರಾ ರಿವಿಸಿಟ್ ದಿ ಸ್ಪಾಟ್ ಆಫ್ ಆಕ್ಸಿಡೆಂಟ್ ಅಂತ ಇದೆ. ಈ ಕ್ವಶನ್ಸ್ಗಳನ್ನ ನೀವು ಬರ್ಕೊಂಡ್ಬಿಟ್ಟು ಇದಕ್ಕೆ ಇನ್ನೊಂದು ಸರಿ ಏನಂತಂದರೆ ನೀವು ಸ್ವಂತ ಆನ್ಸರ್ನ ಟ್ರೈ ಮಾಡಿ. ಅಲ್ಲಿವರೆಗೂ ಏನಂತಂದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇರೋಣಂತೆ. ಥ್ಯಾಂಕ್ ಯು.